ಒಂದು ಸಾರಿ ಒಬ್ಬನೇ ಮದ್ರಾಸಿನ ಬಂದರನ್ನು ನೋಡಿ ಬರಲು ಹೋದೆ. ಅಲ್ಲಿ ಬಂದು ತಂಗುವ ದೊಡ್ಡದಾದ ಹಡಗುಗಳನ್ನು ನೋಡುವುದು, ವಸ್ತು ಸಾಗಾಣಿಕೆ ಹಡಗುಗಳನ್ನು ನೋಡುವುದು ಬಲು ಸೊಗಸು. ಮಧ್ಯಾಹ್ನ ಒಂದು ಹಡಗು ಬಂದಿತು. ಅದು ತೀರಕ್ಕೆ ಬರುತ್ತಿದ್ದಂತೆ ಅದರ ಮುಂಭಾಗದ ತುದಿಯ ಮೇಲೆ ಇಬ್ಬರು ಕಾಣಿಸಿಕೊಂಡರು. ತುಂಬ ಹತ್ತಿರಕ್ಕೆ ಬಂದಾಗ ಅವರಲ್ಲೊಬ್ಬ ಕೈಯಲ್ಲಿ ಹಿಡಿದಿದ್ದ ಬಿರುಸಾದ ಚೆಂಡನ್ನು ಬೀಸಿ ತೀರದ ಮೇಲೆ ಎಸೆದ. ತೀರದಲ್ಲಿದ್ದವರಲ್ಲಿ ಒಬ್ಬ ಹೋಗಿ ಆ ಚೆಂಡನ್ನು ಹಿಡಿದು ಎಳೆದ. ಅದಕ್ಕೊಂದು ನೂಲು. ನಿಧಾನಕ್ಕೆ ನೂಲನ್ನು ಎಳೆದಾಗ ಅದರ ಹಿಂದೆ ಒಂದು ಸ್ವಲ್ಪ ಹೆಚ್ಚು ದಪ್ಪದಾದ ನೈಲಾನ್ ಹಗ್ಗ ಬಂದಿತು. ಅದನ್ನು ಪೂರ್ತಿ ಎಳೆದಾಗ ಅದರ ಹಿಂದೆ ಇನ್ನೂ ದಪ್ಪದಾದ ಹಗ್ಗ. ಆಗ 4-6 ಜನ ಬಂದು ಅದನ್ನು ಎಳೆಯತೊಡಗಿದರು. ಅದರ ಹಿಂದೆ ಇನ್ನೂ ಹೆಚ್ಚು ಬಹುಗಾತ್ರದ ಹಗ್ಗ ಬಂತು. ಅದನ್ನು 10 ಜನ ಜೋರಾಗಿ ಎಳೆದಾಗ ಹಡಗು ನಿಧಾನಕ್ಕೆ ತೀರಕ್ಕೆ ಬಂದು ಅಂಟಿಕೊಂಡಿತು. ಆಗ ನನಗೆ ಅರ್ಥವಾಯಿತು, ಇಷ್ಟು ದಪ್ಪದಾದ ಹಗ್ಗ ತೀರಕ್ಕೆ ಹೇಗೆ ಬಂದಿತ್ತು ಎಂಬುದಾಗಿ. ಆಮೇಲೆ ತೀರದ ಮೇಲಿದ್ದ ಕಬ್ಬಿಣದ ಕಂಬಗಳಿಗೆ ಆ ಹಡಗನ್ನು ಬಿಗಿದು ಕಟ್ಟಿದ ಮೇಲೆ ಹಡಗಿನಿಂದ ಸಾಮಾನುಗಳನ್ನು ನಿರಾಂತಕವಾಗಿ ಕೆಳಗೆ ಇಳಿಸಲು ಪ್ರಾರಂಭಿಸಿದರು. ಹೌದು, ಅಷ್ಟು ದೊಡ್ಡ ಹಡಗನ್ನು ತೀರಕ್ಕೆ ಕಟ್ಟಲು ಸಹಾಯವಾದುದು ಯಾವುದು? ಹಡಗಿನ ನಾಯಕನ ಚಾಣಾಕ್ಷತನವೇ? ಬಂದರಿನ ಕೂಲಿಯಾಳುಗಳ ಶಕ್ತಿಯೇ? ಅಥವಾ ಹಡಗಿನ ಭದ್ರ ರಚನೆಯೇ? ತೀರದ ಮೇಲಿದ್ದ ಕಬ್ಬಿಣದ ಕಂಬಗಳ ಬಲವೇ? ನನಗನಿಸಿದಂತೆ ಇವೆಲ್ಲವೂ ಮುಖ್ಯವೇ. ಆದರೆ ಹಡಗಿನಿಂದ ತೀರಕ್ಕೆ ಹಗ್ಗವನ್ನು ತಲುಪಿಸಲು ಮೊದಲು ಕಾರಣವಾದದ್ದು ಚೆಂಡು ಮತ್ತು ಅದಕ್ಕೆ ಜೋಡಿಸಿದ ತೆಳುವಾದ ದಾರ. ಅದರಿಂದಲೇ ಅಷ್ಟು ದಪ್ಪದಾದ ಹಗ್ಗವನ್ನು ಅಷ್ಟು ದೂರ ಹಡಗಿನಿಂದ ಎಸೆಯುವುದು ಸಾಧ್ಯವಾದದ್ದು. ಆಗ ನನಗೆ ತಟ್ಟನೆ ಹೊಳೆಯಿತು, ನಮ್ಮ ಸಂಸಾರವು ಒಂದು ಹಡಗು ಇದ್ದಂತೆ ಅಲ್ಲವೇ? ನಮ್ಮ ಬದುಕು ಭದ್ರವಾಗಿ ತೀರದಲ್ಲಿ ನೆಲೆಸಬೇಕಾದರೆ ಅದನ್ನು ಗಟ್ಟಿಯಾಗಿ ಕಟ್ಟಬೇಕು. ಆಗ ಹಗ್ಗದಂಥ ದೊಡ್ಡ ಕೆಲಸಗಳನ್ನು ಮಾಡಬಹುದು. ಆದರೆ ಸಂಸಾರ ಸುಖಮಯವಾಗಬೇಕಾದರೆ ಆ ಸಣ್ಣ ನೂಲಿನಂಥ ಪುಟ್ಟ ಪುಟ್ಟ ಸತ್ಕ್ರಿಯೆಗಳು ಪ್ರಾಮುಖ್ಯ. ಇವೇ ಆ ದಪ್ಪದಾದ ಹಗ್ಗವನ್ನು ಎಳೆದು ತರುವಂಥವುಗಳು. ಹೌದು ಪ್ರಿಯರೇ, ಪ್ರೀತಿ, ತಾಳ್ಮೆ, ವಿಶ್ವಾಸ, ಸಂಪೂರ್ಣ ನಂಬಿಕೆ, ಪ್ರೋತ್ಸಾಹ, ಸಾಂತ್ವನ ಇವೇ ಸಂಸಾರದ ಹಡಗನ್ನು ಕಟ್ಟಲು ಸಾಧ್ಯ. 3 ಹುರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲವಷ್ಟೇ ಎಂದು ಬೈಬಲ್ ಹೇಳುತ್ತದೆ.